ಅಲ್ಲ, ಇದೇ ಕಳೆದ 3-4 ವರ್ಷದಿಂದ ಒಬ್ಬ ಡಿಜಿಪಿ ರಾಮಚಂದ್ರನ ಮಗಳು ಸರ್ಕಾರಿ ಪೊಲೀಸ್ ಇನೋವನ ಬಳಸಿ ದುಬೈಯಿಂದ ಬೆಂಗಳೂರಿಗೆ ಎಷ್ಟು ಕೋಟಿ ರೂಪಾಯಿಂದು ಚಿನ್ನವನ್ನ ಎತ್ಕೊಂಡ್ಬಂದಿದ್ದು. ಯಾಕೆ? ಇದಕ್ಕಿಂತ ಆಧಾರ ಬೇಕೇನ್ ಗುರು? ಇದಕ್ಕಿಂತ ಆಧಾರ ಬೇಕಾ? ಡಿಜಿಪಿ ರಾಮಚಂದ್ರನ್ ಮಗಳು ಓಪನ್ ಸ್ಮಗ್ಲಿಂಗ್, ಭಾರತದಲ್ಲಿ ಅತಿ ಹೆಚ್ಚು ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇರೋದೆ ಬೆಂಗಳೂರಿನ ನಮ್ ಕೆಂಪೇಗೌಡರ ಹೆಸರು ಬೇರೆ ಇಟ್ಟುಬಿಟ್ಟು ಆ ಕೆಂಪೇಗೌಡರ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಹೆಸರಿಟ್ಟಿರೋ ಏರ್ಪೋರ್ಟ್ ಅಲ್ಲಿ ಬರೀ ಸ್ಮಗ್ಲಿಂಗ್ ಅಂತೆ. ಅಲ್ಲಿರುವ ಕಸ್ಟಮ್ಸ್ ಅವರು ಫುಲ್ಲಿ ಸೋಲ್ಡ್ ಔಟ್. 1 ಕೆಜಿ ಚಿನ್ನಕ್ಕೆ 1 ಲಕ್ಷ ಕಮಿಷನ್ ಫಿಕ್ಸ್ ಮಾಡೋರಂತೆ. ಕೊಟ್ರೆ ಯಾರು ಬೇಕಾದ್ರೆ ದುಬೈಯಿಂದ ಎತ್ಕೊಂಬಂದು ಹಿಂಗೆ ಓಡ್ಬೋದು. ಡಿಜಿಪಿ ರಾಮಚಂದ್ರನ್ ಮಗಳ ದಡ್ಡಿ ಸರ್ಕಾರಿ ಕಾರ್ ಬಳಸೋರು. ಅದರ್ವೈಸ್ ಆಲ್ಸೋ ಸ್ಮಗ್ಲಿಂಗ್ ಇಸ್ ಇನ್ ಫ್ರೀ ಝೋನ್ ಅಂತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಆಗುವಂತ ಸ್ಮಗ್ಲಿಂಗ್ ನೆಕ್ಸ್ಟ್ ಟ್ರಿವೆಂಡ್ರಮ್ ಕೇರಳ ಅಂತೆ. ಇವೆರಡು ಏರ್ಪೋರ್ಟ್ಗಳಲ್ಲಿ ಅತಿ ಹೆಚ್ಚಿನ ಚಿನ್ನ ಸ್ಮಗ್ಲಿಂಗ್ ಆಗುತ್ತೆ. ಅದಕ್ಕೆ ಸೂಕ್ತ ಉದಾಹರಣೆ ನಮ್ಮ ಡಿಜಿಪಿ ರಾಮಚಂದ್ರನ ಸಾಕು ಮಗಳು ರನ್ಯಾ ರಾವ್ ಕೇಸು. ನಿಮಗೆ ಗೊತ್ತಿರಲಿ, ರನ್ಯಾ ರಾವಿನ ಕೇಸಿಗೆ 121 ಕೋಟಿ ಪೆನಾಲ್ಟಿಯನ್ನ ಕಟ್ಟುವಂತ DRI ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸಿ ಅವರು ಇಡಿ ಅವರು ಹಾಕಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಗುರು? ಆಮೇಲೆ 10 ಕೆಜಿ ಚಿನ್ನ, 10 ಗ್ರಾಮ್ ಚಿನ್ನದ ಬೆಲೆ ತೆಗೆದು ನೋಡಿ, ಗೂಗಲ್ ಅಲ್ಲಿ ಹೊಡಿರಿ. 10 ಗ್ರಾಮ್ಸ್ ಚಿನ್ನದ ಬೆಲೆ 1,31,000. ಸಾಮಾನ್ಯ ಜನರು ಮಾಂಗಲ್ಯ ಚೈನ್ ಕೂಡ ಮಾಡಿಸ್ಕೊಳಕ್ಕಾಗಲ್ಲ. ಯಾಕೆ? ಚಿನ್ನ ಜನರ ಹತ್ರ ದುಡ್ಡಿಲ್ಲ, ಜನರ ಹತ್ರ ಉದ್ಯೋಗನೂ ಇಲ್ಲ, ಜನರ ಹತ್ರ ಬರೀ ಸಾಲ ಇದೆ. ಹಂಗಾರೆ ಈ ಚಿನ್ನ ಕೊಂಡುತ್ತಿರುವವರು ಯಾರು 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 ಗುರು? ಆಸ್ ಸಿಂಪಲ್ ಆಸ್ ಇಟ್. ಓಕೆ, ದನಿ ಕೊಡ್ತಾ ಇರೋ ದುಡ್ಡನ್ನೆಲ್ಲ ಹವಾಲಾ ಮುಖಾಂತರ ಬೇರೆ ದೇಶಗಳಿಗೆ ವರ್ಗಾವಣೆ ಮಾಡ್ತಾ ಇರುವಂತ ಕೆಲ ಉಸಿರು ಒಳ್ಳಿ ರಾಜಕಾರಣಿಗಳು ಮತ್ತೆ ಪಕ್ಷಗಳು ಚಿನ್ನವನ್ನ ಸ್ಟಾಕ್ ಮಾಡ್ತಾ ಇದೆ. ಏನಕ್ಕೆ ಅಂತಂದ್ರೆ ಸರ್ಕಾರಗಳು ಯಾವ ಬೇಕಾದ್ರೆ ನೋಟ್ ಬದಲಾವಣೆ ಮಾಡಬಹುದು, ಚಿನ್ನಕ್ಕೆ ಬೆಲೆ ಹೋಗಲ್ಲ. ದೇ ಆರ್ ಕನ್ವರ್ಟಿಂಗ್ ದ ಬ್ಲಾಕ್ ಮನಿ ಇಂಟು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ತಮಗೆ ಬೇಕಾದಂತ ಅತಿ 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 ಹತ್ರ ಇರ್ತಾರಲ್ಲ ಅವ್ರ ಮನೆಗಳಲ್ಲಿ ಸ್ಟಾಕ್ ಮಾಡ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಕ್ಯಾಶ್ ಮತ್ತೆ ಗೋಲ್ಡ್ ಅಪ್ರಾಕ್ಸಿಮೇಟ್ ಆಗಿ ಕರ್ನಾಟಕದಲ್ಲಿ ಒಂದು 2,500 ಪಾಯಿಂಟ್ ಇರಬೇಕು. ಅಪ್ರಾಕ್ಸಿಮೇಟ್ ಆಗಿ ಒಂದು 2,500 ಪಾಯಿಂಟ್ಸ್ ಸ್ಟಾಕ್